ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇದು ಆ್ಯಕ್ಚುಲಿ ಒಂದು ವಾರದ ವಿಡಿಯೋ ನಿಮ್ಮೊಟ್ಟಿಗೆ ಆಗಿರುತ್ತೆ. ನನ್ನ ಮಗಳಿಗೆ ಆ್ಯನ್ಯುವಲ್ ಡೇ ಲಾಸ್ಟ್ ವೀಕ್ ಹಾಕಿದ್ದಲ್ವ, ಸೊ ಅದ್ರ ನೆಕ್ಸ್ಟ್ ಡೇ ಪಲ್ಸ್ ಪೋಲಿಯೋ ಇರುತ್ತೆ. ಸೊ ಪಲ್ಸ್ ಪೋಲಿಯೋ ಹಾಕ್ಸ್ಕೊಬಂದು ಅದ್ರ ನೆಕ್ಸ್ಟ್ ಡೇ ಊರಿಗೆ ಹೋಗೋ ಪ್ರೋಗ್ರಾಮ್ ಇರುತ್ತೆ. ಊರಿಗೆ ಹೋದ್ಮೇಲೆ ವಿಡಿಯೋ ಸ್ವಲ್ಪ ಕ್ಲಿಪ್ಪಿಂಗ್ ತೆಗೆದುಕೊಂಡಿದ್ದೀನಿ. ಹೇಗೆ ನ್ಯೂ ಇಯರ್ ಮಾಡಿದ್ವಿ, ಹೇಗೆ ವೈಕುಂಠ ಏಕಾದಶಿ ಮಾಡಿದ್ವಿ, ಎಲ್ಲೆಲ್ಲಿ ಹೋಗಿದ್ದೆ ಎಲ್ಲದನ್ನು ಒಂದೇ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನನ್ನ ಮಗಳದ್ದು ನೋಡಿ ಓಟ್ ಹಾಕಿ ತೋರಿಸ್ತಾ ಇದ್ದಾಳೆ. ನೆಕ್ಸ್ಟ್ ಡೇ ಊರಿಗೆ ಹೋಗಿ ಫಸ್ಟ್ ಪ್ರಿಪ್ರೇಷನ್ ಮೀನು. ಖಾರ ಮಾಡಿ ಇಷ್ಟ ನನಗೆ ದಿನ ಡೇಟ್ ಎಲ್ಲ ನೆನಪಿಲ್ಲ ಸಾರಿ. ಸೊ ಈ ತರುಬೂತಾಯಿ ಬಂದಿತ್ತು, ತರುಬೂತಾಯಿ ಮತ್ತು ಬಂಗಡೆ ಮೀನು ತೊಗೊಂಡೆ. ಬರ್ತಾ ನನಗೆ ಈ ಕಡಲೆಕಾಳು ಅಂದರೆ ತುಂಬ ಇಷ್ಟ. ಸೊ ಅದನ್ನು ತೊಗೊಂಡೆ. ಅವ್ರು ಹೇಳ್ತಾಯಿದ್ರು, ನೀವು ಈ ಊರಿನವರಲ್ಲ, ಸೊ ಈ ಊರಲ್ಲಿ ಜಾಸ್ತಿ ಯಾರು ಈ ಥರ ವೀಡಿಯೋ ಮಾಡಲ್ಲ ಲೋಕಲಲ್ಲಿ ಅಂತ ಹೇಳ್ತಾಯಿದ್ರು. ಅಣ್ಣ ನಾನು ಶೂಟ್ ಮಾಡಬೇಡಿ ಅಂತ ಹೇಳಿ, ನಾನು ಅದಕ್ಕೆ ನಿಮ್ಮನ್ನು ಶೂಟ್ ಮಾಡಲ್ಲ ಅಂತೇಳಿ ಇದನ್ನು ಮಾತ್ರ ಕ್ಯಾರಿ ಮಾಡ್ತಾಯಿದ್ದೆ. ಸೊ ನನಗಂತೂ ತುಂಬ ಇಷ್ಟ ಈ ಕಡಲೆಕಾಯಿ. ನಿಮಗೆ ಇಷ್ಟನ ಹೇಳಿ ಕಮೆಂಟ್ ಮಾಡಿ. ಸಣ್ಣ ವಯಸ್ಸಿಂದ ಪಪ್ಪ ತಂದು ಕೊಡೋರು, ಬಟ್ ಗಿಡ ಮಾತ್ರ ಇರ್ತಿತ್ತು, ಕಾಳು ಇರ್ತಿರ್ಲಿಲ್ಲ. ಸೊ ಅವ್ರು ಬಸ್ಸಲ್ಲಿ ಬರೋಬೇಕಾದ್ರೆ ಇಟ್ಕೊಂಡು ಮಲ್ಕೊಂಡು ಆಚೆ ಈಚೆ ಎಲ್ಲ ತಿಂದ್ಕೊಂಡು ಹೋಗ್ತಿದ್ರಂತೆ. ಅದೇ ಬಗ್ಗೆ ಮಾತಾಡ್ತಾಯಿದ್ದೆ. ಈಗಂತೂ ನೋಡಿ ಎಷ್ಟು ಬೇಕಾದರೂ ತೊಗೋಬೋದು, ಅದು ತಿನ್ಲಿಕ್ಕೆ ಮಾತ್ರ ಆಗಲ್ಲ. ಆವಾಗ ಒಂದೆರಡು ಹೆಸಳು ಸಿಕ್ಕಿದ್ರು ಸಾಕಿತ್ತು, ಅಷ್ಟು ಖುಷಿಯಾಗೋದು. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಡೇ ಸೊ ಸಾಗರದಲ್ಲಿ ಹೊಸದಾಗಿ ಶುರುವಾಗಿದೆ ರೈನ್ಬೋ ಕಿಡ್ಸ್ ಝೋನ್ ಅಂತ. ತುಂಬ ಎಂಜಾಯ್ ಮಾಡ್ತಾರೆ. ಸೊ ನನ್ನ ಮಕ್ಕಳನ್ನ ಕರ್ಕೊಂಡೋಗಿದ್ರೆ ಇದ್ರ ಇನ್ ಡೀಟೇಲ್ ವೀಡಿಯೋ ಹಾಕಿದ್ದೀನಿ ನನ್ನ ಚಾನಲಲ್ಲಿ. ಬೇಕಿದ್ದರೆ ಹೋಗಿ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಯಾವ್ಯಾವ ಥರ ಇದೆ ಅಟ್ಮಾಸ್ಫಿಯರು ಮತ್ತು ಯಾವ ಥರ ಇದೆ ಅಲ್ಲಿ ಒಳಗಡೆ ಎಲ್ಲದನ್ನು ನಾನು ಇನ್ ಡೀಟೇಲ್ ಹಾಕಿದ್ದೀನಿ. ಇಲ್ಲಿ ಸಣ್ಣದೊಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ಅಷ್ಟೇ. ಸೊ ನನ್ನ ಮಗಳಂತೂ ತುಂಬ ಎಂಜಾಯ್ ಮಾಡಿದ್ಲು. ಆ್ಯಕ್ಚುಲಿ ನಮ್ಮ ಮೈಸೂರಲ್ಲಿ ಇನ್ನೂ ದೊಡ್ಡದಾಗಿದೆ ಝೋನು. ಸೊ ನಾನು ಯಾವತ್ತೂ ಕರ್ಕೊಂಡು ಹೋಗಿರಲಿಲ್ಲ, ಯಾಕಂದರೆ ಅವರ ಕಸಿನ್ಸ್ ಎಲ್ಲ ಇದ್ದರೆ ಚೆನ್ನಾಗಿ ಆಡ್ತಾರೆ. ಸೊ ಹಾಗಾಗಿ ಇಲ್ಲೇ ಹೋಗ್ಬಿಡೋಣ ಅಂತೇಳಿ ಇಲ್ಲೇ ಕರ್ಕೊಂಡೋದೆ. ನನ್ನ ಅಕ್ಕನ ಮಕ್ಕಳು ಒಂದು 2-3 ಸಲ ಹೋಗಿದ್ದಾರಂತೆ. ಫಸ್ಟು ನನ್ನ ಮಗಳಂತೂ ತುಂಬ ಹ್ಯಾಪಿ ಆದಳು, ಯಾಕಂದರೆ ಇದು ಶಾರ್ಟ್ಸಲ್ಲೆಲ್ಲ ನೋಡ್ತಾ ಇರ್ತಾಳಲ್ವ. ಸೊ ಅದೇ ಥರ ಒಂಥರ ಕೈಗೆ ಸಿಕ್ಕಾಗ್ತಾಯಿತ್ತು. ಇದೆಲ್ಲ ಏನಿದ್ರು ಮೊಬೈಲಲ್ಲಿ ಅಂದ್ಕೊಂಡಿದ್ಲು, ರಿಯಲಾಗಿ ಇದೆಯಲ್ಲ ಅಂದ್ಕೊಂಡು ತುಂಬ ಹ್ಯಾಪಿ ಆದಳು. ಬಟ್ ಇಲ್ಲಿ ಗನ್ ಶೂಟ್ ಮಾಡ್ತಾರಲ್ಲ, ಇದನ್ನು ನೋಡಿ ಸ್ವಲ್ಪ ಶಾಕ್ ಆದಳು. ಅವಳಂತೂ ಜಾರು ಬಂಡಿ ಮತ್ತು ಇದರಲ್ಲಿ ಸೊ ಎರಡರಲ್ಲೂ ಆಡ್ತಿದ್ಲು. ನಾನು ಒಟ್ಟಿಗೆ ವೀಡಿಯೋ ಮಾಡ್ಕೊಳ್ತೀನಿ, ಒಟ್ಟೊಟ್ಟಿಗೆ ಬರಪ್ಪ ಅಂದರೆ ಎಲ್ಲ ನೋಡಿ ಹೀಗೆ ಬಂದುಬಿಟ್ರು, ದಬ್ಬಾಕೊಂಡ್ರು ಒಂದೇ ಸಲ. ಆ ಬಾಲು ನನಗೆ ಫಸ್ಟ್ ಅಂದ್ಕೊಂಡಿದ್ದು ಗಟ್ಟಿ ಇದೆ ಅಂತ, ತುಂಬ ಸ್ಮೂತಾಗಿದೆ ಮತ್ತು ತುಂಬ ಹೈಜಿನಿಕ್ಕಾಗಿ ಇಟ್ಟಿದ್ದಾರೆ. ಸೊ ಮಕ್ಕಳಿಗೆ ಯಾವುದೇ ಥರ ಇನ್ಫೆಕ್ಷನ್ನು ಏನೇ ಥರ ಆಗೋಲ್ಲ. ಯಾಕಂದರೆ ಕರ್ಕೊಬಂದ್ಮೇಲೂ ಗೊತ್ತಾಯಿತು. ನನ್ನ ಮಗಳಿಗೆ ಫೀವರ್ ಇತ್ತು ಇಲ್ಲಿ ಹೋಗಬೇಕಾದ್ರೆ. ಸೊ ಬೇಡ ಅಂದ್ಕೊಂಡಿದ್ದೆ, ಬಟ್ ನೆಕ್ಸ್ಟ್ ಡೇ ಎಲ್ಲ ರಜೆ ಇರುತ್ತೆ. ಸೊ ನ್ಯೂ ಇಯರು ಬೇಡ ಅಂದ್ಕೊಂಡು ಇವತ್ತೇ ಹೋಗೋಣ ಅಂತ ಡಿಸೈಡ್ ಮಾಡಿ ಹೋಗಿರುವಂಥದ್ದು. ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತಾರೆ. 1 ಅವರ್ಗೆ 200 ರೂಪೀಸ್ ಪೇ ಮಾಡಿದ್ವಿ. ಸೊ 1 ಅವರ್ ಅಷ್ಟೇ, ಅದ್ರ ಮೇಲೆ ಇಂಟ್ರೆಸ್ಟ್ ಇರಲ್ಲ ಮಕ್ಕಳಿಗೆ. 1 ಅವರ್ ಅಷ್ಟೇ ಆಡಿದರು. ಅದಾದಮೇಲೆ ನನ್ನ ಮಗ ಚೈನ್ ತಕ್ಕೊಡ್ತಾರದು ನೋಡಿ, ಚೈನ್ ತಕ್ಕೊಡು, ಎಲ್ಲರೂ ಕಳೆದೋದ್ರೆ ಮಿಸ್ ಆಗಿಬಿಟ್ರೆ ಅಂತ ಹೇಳಿದೆ. ಅದಕ್ಕೆ ತಕ್ಕೊಡ್ತಾ ಇದ್ದಾನೆ. ಇದ್ರದ್ದೇನು ಗೊತ್ತಾ, ಅವನಿಗೆ ಚೈನ್ ಇರಲೇಬೇಕು ಕುತ್ತಿಗೆಯಲ್ಲಿ. ನಾನು ತೆಗೆದುಕೊಟ್ಟು ಅಮ್ಮನ ಕೈಯಲ್ಲಿ ಕೊಟ್ಟಿದ್ದೆ, ಅವಳ ಅಮ್ಮನ ಕೈಯಲ್ಲಿ. ಸೊ ಬಂದು ಕೂಡಲೇ ತಿತ್ತಿ ನಂದು ಚೈನ್ ಕೊಡು. ಅವನಿಗೆ ಇನ್ನೂ ಕೆಲವೊಬ್ರು ಹೇಳ್ತಾರೆ ಇನ್ನೂ ಮಾತಾಡೋಕ್ಕೆ ಬರಲ್ಲಲ್ಲ ಅಂತ ಹೇಳಿ ಈಗ ಮಾತು ಕಲಿತಾ ಇದ್ದಾನೆ. ಬೆಟರ್, ಚೆನ್ನಾಗಿ ಮಾತಾಡ್ತಾನೆ. ಸೊ ಮಾತೇ ಲೇಟ್ ಅವನಿಗೆ. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಡೇ ವೈಕುಂಠ ಏಕಾದಶಿ. ನಾನಂತೂ ಮದುವೆ ಆದಮೇಲೆ ಈ ದೇವಸ್ಥಾನಕ್ಕೆ ಬಂದೇ ಇಲ್ಲ. ಸುಮಾರು 10 ವರ್ಷದ ನಂತರ ನಮ್ಮ ಸಾಗರದ ವೆಂಕಟರಮಣ ದೇವಸ್ಥಾನಕ್ಕೆ ಬಂದಿರೋದು. ಆ್ಯಕ್ಚುಲಿ ಮೈಸೂರಲ್ಲಿ ವರ್ಷ ನಾನು ಮೈಸೂರಲ್ಲಿ 10 ವರ್ಷದಿಂದ ನಾನು ಒಂಟಿಕೊಪ್ಪಲಿಗೆ ಹೋಗಿ ವೈಕುಂಠ ಏಕಾದಶಿ ಮಾಡುವಂಥದ್ದು. ಬೆಳಗ್ಗೆ 6 ಗಂಟೆಗೆ ನಿತ್ರೆ ದರ್ಶನ, ಸಂಜೆ 4ರಿಂದ 5 ಗಂಟೆ ಆಗುತ್ತೆ ದರ್ಶನಕ್ಕೆ. ಬಟ್ ಇಲ್ಲಿ 5 ನಿಮಿಷದಲ್ಲಿ ದರ್ಶನ ಆಯಿತು. ಅಷ್ಟೊಂದು ರಶ್ ಇರಲಿಲ್ಲ, ತುಂಬ ಖುಷಿ ಆಯಿತು. ಹಾಗೆ ನಿಮಗೆಲ್ಲ ಗೊತ್ತಿದೆ ಉತ್ತರ ಭಾಗದಲ್ಲಿ ಹೊರಗಡೆ ಬರಬೇಕು ಅನ್ನೋದು. ನನ್ನ ಅಕ್ಕಂದೇ ವಿಡಿಯೋ ಕ್ಯಾಪ್ಚರ್, ಯಾಕಂದರೆ ನಾನು ಹಿಂಗೆ ಸೆಲ್ಫಿ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಇಲ್ಲಿ ನಮ್ಮ ವೆಂಕಟರಮಣ ಸ್ವಾಮಿಗಳು ಹೇಗೆ ರೆಡಿಯಾಗಿದ್ದಾರೆ ನೋಡಿ. ಸೊ ನೋಡೋಕ್ಕೆ 2 ಕಣ್ಗಳು ಸಾಲದು, ಅದರಲ್ಲೂ ಒಂದು ವಿಡಿಯೋ ಮಾಡಿಕೊಂಡೆ. ಹಾಗೆ ಸ್ಪೆಷಲ್ ಪೂಜೆ ಏನಾದರೂ ಮಾಡಿಸೋರು, ಕಲ್ಯಾಣೋತ್ಸವ ಮಾಡಿಸೋರು ಚೀಟಿ ತಗೋಬೋದಕ್ಕೆ ನಾನು ಮಾಡಿಸಿಲ್ಲ. ಇದೆಲ್ಲ ಆದಮೇಲೆ ಒಂದು ಹೊರಗಡೆ ಒಂದು ಬೆಳ್ಳಿದು ಇಟ್ಟಿರ್ತಾರೆ. ಆ್ಯಕ್ಚುಲಿ ಅಲ್ಲಿ ಮುಟ್ಟಬಾರ್ದಂತಲೇ ಇಟ್ಟಿರ್ತಾರೆ, ಅಲ್ಲಿ ಬರೆದಿರ್ತಾರೆ, ಬಟ್ಟೆಲ್ಲ ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಹಾಗೆ ಅಲ್ಲಿ ಪ್ರಸಾದ ಕೊಟ್ಟರು, ಅದನ್ನು ತಿಂದ್ಕೊಂಡು ನೆಕ್ಸ್ಟ್ ಬಂದಿರೋದೆ ನಾವು ರಾಯರದು. ಅಂದರೆ ನಾವು ಇಲ್ಲೆಲ್ಲೂ ರಾಯರ ದೇವಸ್ಥಾನ ಇಲ್ಲ, ಹಾಗಾಗಿ ಇಲ್ಲಿ ನಾವು
ಇದಕ್ಕೆ ಬಂದಿರುವಂಥದ್ದು, ಇಲ್ಲಿ ಶ್ರೀಧರ ಮಠಕ್ಕೆ ಬಂದಿರೋದು. ಅಲ್ಲೆಲ್ಲ ಆದಮೇಲೆ ಅವತ್ತೇ ನ್ಯೂ ಇಯರು ಕೇಕ್ ಕಟ್, ಇಯರ್ ಎಂಡಿಗೆ ಕೇಕ್ ಕಟ್ ಮಾಡ್ತಾರೆ. ನ್ಯೂ ಇಯರ್ಗಾಗಲಿ ಇಯರ್ ಎಂಡ್ ಆಗಲಿ. ನನ್ನ ಮಕ್ಕಳಂತೂ ಕ್ಯೂರಿಯಾಸಿಟಿ, ಯಾಕೆ ಕೇಕ್ ತಂದಿದ್ದಾರೆ, ಯಾರ್ದು ಬರ್ಡೇ? ನನ್ನ ಮಗ ಅಂತೂ ಹ್ಯಾಪಿ ಬರ್ಡೇ ಅಂತ ಕೂಗ್ತಾನೇ ಇದ್ದಾನೆ. ಸೊ ಏನು ಗೊತ್ತಿರುತ್ತೆ ಅಲ್ವಾ, ಕೇಕ್ ಅಂತೂ ಚೆನ್ನಾಗಿತ್ತು. ಆ್ಯಕ್ಚುಲಿ ಇದು 1 ಸೆಕೆಂಡಲ್ಲೇ ಖಾಲಿ ಮಾಡಿಬಿಟ್ರು ಇಯರ್ ಎಂಡಲ್ಲಿ. ಮತ್ತೆ ನ್ಯೂ ಇಯರ್ಗೆ ಮತ್ತೆ ಇನ್ನೊಂದು ಕೇಕ್ ತಂದಿದ್ದು. ಸೊ ಇವ್ರು ಬಾಡಿ ನೋಡಿ ತುಂಬ ಖುಷಿಯಾಗುತ್ತೆ ಕಸಿನ್ಸ್ಗಳು. ಸೊ ನಮಗಂತೂ ಯಾರೂ ಸಿಕ್ಕಿಲ್ಲ ಈ ಥರ, ಇವ್ರಂತಾದರೂ ಹಿಂಗಿರಲಿ ಅಂತ ಅಷ್ಟೇ. ನಿಜವಾಗ್ಲೂ ಹೇಳ್ತೀವಲ್ಲ, ನಮಗೆ ಈ ಥರ ಏನು ಅಟ್ರಾಕ್ಷನು ಇದ್ದಿದ್ದು ಒಬ್ಬರ ಜೊತೆ ಅಷ್ಟೇ, ಅಪ್ಪನ ತಂಗಿ ಮಕ್ಕಳು. ಸೊ ಅವರು ಬೆಳೀತಾ ಅವರು ಚೇಂಜ್ ಆದರು, ನಾವು ಚೇಂಜ್ ಆದ್ವಿ. ಸೊ ಆ ಥರ ಆ ಮೆಮೊರಿ ಎಲ್ಲೂ ಮಿಸ್ ಮಾಡೋಕ್ಕಾಗಲ್ಲ ನಮ್ಮ ಊರಿಗೆ ಹೋದಾಗ. ಸೊ ಅವ್ರು ಬರ್ತಾಯಿದ್ದಿದ್ದು ಸಮ್ಮರ್ ಹಾಲಿಡೇಸಿಗೆ, ಅದಕ್ಕಂತಲೇ ಕಾಯ್ತಾ ಇದ್ವಿ ನಾವು. ಯಾಕಂದರೆ ನಮಗೆ ಯಾರೂ ಗೊತ್ತಿಲ್ಲ, ಕಸಿನ್ಸ್ ಅಂದರೆ ಅವ್ರು ಮಾತ್ರ, ಅವ್ರು ಬಿಟ್ಟರೆ ಮತ್ತು ಯಾರೂ ಗೊತ್ತಿರಲಿಲ್ಲ. ಇನ್ನು ನಮ್ಮ ಅಪ್ಪನ ಬೇರೆ ತಂಗಿ ಮಕ್ಕಳೆಲ್ಲ ಸೊ ಅಷ್ಟೇನು ಟಚ್ಚೇ ಇಲ್ಲ. ಸೊ ನಮ್ಮ ಅಪ್ಪನ ಚಿಕ್ಕಮ್ಮನ ಮಗಳು ಅಂತಲೇ ಹೇಳ್ತಿದ್ದು, ಅವ್ರ ಮಕ್ಕಳು ನಮಗೆ ತುಂಬ ಕ್ಲೋಸ್ ಇದ್ದರು ಚಿಕ್ಕ ವಯಸ್ಸಲ್ಲಿ ತುಂಬ. ಅವರಂತ ಹೇಳಿದ್ನಲ್ಲ, ಅವ್ರು ಬರಬೇಕಂತಲೇ ನಾವು ಕಾಯ್ತಾಯಿದ್ವಿ. ಸೊ ಅವ್ರ ಜೊತೆ ಆಟಾಡಬೇಕು ಅಂದರೆ ನಾವು ವರ್ಷ ಪೂರ್ತಿ ಕಾಯಬೇಕು ಆ ಥರ. ಈಗ ಇವ್ರ ಬಾಂಡಿಂಗ್ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಯಾಕಂದರೆ ನನ್ನ ಮಗಳು ಅಷ್ಟೇ, ಬೆಳಗ್ಗೆ ಎದ್ದ ತಕ್ಷಣ ಫೋನ್ ಮಾಡ್ತಾಳೆ, ಅಕ್ಕನಕ್ಕಿಂತ ಅಣ್ಣನ ಮೇಲೆ. ಸೊ ಏನು ಮಾಡ್ತಾಯಿದ್ದೀಯಾ, ನಿಂದು ಹೋಮ್ವರ್ಕ್ ಆಯಿತಾ, ಏನು ಎಷ್ಟೊತ್ತಿಗೆ ಹೊರಗೋದು, ಏನು ತಿಂಡಿ ತಿಂದೆ, ನಂದೆಲ್ಲ ಫಿನಿಶ್ ಆಯಿತು, ಈ ಥರ ಬೆಳಗ್ಗೆ ಅಪ್ಡೇಟ್ ಕೊಟ್ಬಿಟ್ಟೆ ಅವಳು ಸ್ಕೂಲಿಗೆ ಹೋಗೋದು. ಅದು ಖುಷಿ ಆಗುತ್ತೆ ನನಗೆ. ಸೊ ನೆಕ್ಸ್ಟು ನ್ಯೂ ಇಯರ್ದು ವೀಡಿಯೋ. ನ್ಯೂ ಇಯರ್ಗೆ ಈ ಡ್ರೆಸ್ ಹಾಕ್ಕೊಂಡಿದ್ದೆ, ಹೇಗಿದೆ. ಆ್ಯಕ್ಚುಲಿ ಇದು ನನ್ನ ಅಕ್ಕನ ಡ್ರೆಸ್ಸು. ಅವಳು ಒಂದು ಸಲ ಹಾಕಿದ್ಲಂತೆ, ಅವಳಿಗೇನೋ ಚೆನ್ನಾಗಿ ಕಾಣ್ತಾ ಇಲ್ಲ, ಕಲರ್ ಹೋಗ್ತಾ ಇಲ್ಲ ಅಂತೇಳಿ ನನಗೆ ಕೊಟ್ಟಳು. ನನಗೆ ಹೇಗೆ ಕಲರ್ ಹೋಗ್ತಾ ಇದೆ ಅಂತ ನೋಡಿ. ಸೊ ಜಸ್ಟ್ ಒಂದು ವೀಡಿಯೋ ಮಾಡೋಣ ಅಂತ ಬಂದರು ನನ್ನ ಮಕ್ಕಳು ಇಬ್ಬರು. ಸೊ ಆ್ಯಕ್ಚುಲಿ ನಾನಿವತ್ತು ಗುರುವಾರ ಬಂದಿರೋದು, ಮಠಕ್ಕೆ ಹೋಗೋಣ ಅಂದ್ಕೊಂಡೆ. ಮಠ ಬೇಡ, ಆಮೇಲೆ ಅಕ್ಕ ಹೇಳಿದ್ರು ಆಶ್ರಮಕ್ಕೆ ಹೋಗೋಣ, ಶ್ರೀಧರ ಆಶ್ರಮಕ್ಕೆ ಹೋಗೋಣ ಅಂತೇಳಿ ಶ್ರೀಧರ ಆಶ್ರಮಕ್ಕೆ ಬಂದು ತೀರ್ಥ ಸ್ನಾನ ಮಾಡಿಕೊಂಡೆ. ವೀಡಿಯೋನು ಮಾಡೋಕ್ಕೋಗಿಲ್ಲ, ಅಷ್ಟೊಂದು ಕೀವಿತ್ತು. ಇದು ನೆಕ್ಸ್ಟು ನಾನು ಬರೋ ದಿನ ಶುಕ್ರವಾರದ ವೀಡಿಯೋ. ಸ್ವಲ್ಪ ಮಡಿಕೆಗಳು ಬೇಕಿತ್ತು, ಮಡಿಕೆಗಳನ್ನ ತಗೊಂಡೆ. ಯಾಕಂದರೆ ಮೈಸೂರಲ್ಲಿ ಸಿಗುತ್ತೆ, ಸಿಕ್ಕಾಪಟ್ಟೆ ರೇಟು, ಹಾಗೆ ಮಣ್ಣು ಅಷ್ಟೊಂದು ಕ್ವಾಲಿಟಿ ಇರೋಲ್ಲ, ಹಾಗಾಗಿ ಅಲ್ಲೇ ತೊಗೊಂಡೆ. ನೆಕ್ಸ್ಟು ಮಜ್ಜಿಗೆ ಕಡಿಯೋ ಮಿಷನ್ ಬೇಕಿತ್ತು, ಮತನದಲ್ಲಿ ತೊಗೊಂಡೆ. ಸೊ ಇದು ಗಾಡ್ರೇಜ್ ಇಷ್ಟ ಆಯಿತು. ಹಾಗೆ ಅಲ್ಲೊಂದು ಸ್ಟಡಿ ಟೇಬಲು ನೋಡಿದೆ, ನನ್ನ ಅಕ್ಕನ ಮಕ್ಕಳಿಗೆ ಬೇಕಿತ್ತು. ಆ್ಯಕ್ಚುಲಿ ಸ್ಟಡಿ ಟೇಬಲ್ಗಿಂತ ಈ ಥರ ಇಬ್ಬರು ಮಕ್ಕಳಿದ್ದಾರಲ್ವ, ಸೊ ಈ ಥರನೇ ಬೆಟರ್ ಅಂದೆ ನಾನು ಅವಳ ಹತ್ರ. ತೊಗೊಳ್ಳೋದಾದರೆ ಇದೇ ತಗೋ, ಸ್ಟಡಿ ಟೇಬಲ್ ಆದರೆ ಜಾಸ್ತಿ ಏನು ಕ್ಯಾರಿ ಮಾಡೋಕ್ಕಾಗಲ್ಲ ಅಂತೇಳಿ. ಇಷ್ಟು ಮಧ್ಯಾಹ್ನ ಟ್ರೈನಿಗೆ ಬರ್ತಾಯಿದ್ದೀನಿ. ಇಷ್ಟು ಒಂದು ವಾರದ ವೀಡಿಯೋ. ಥ್ಯಾಂಕ್ ಯು.